ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ. ಇಲ್ಲಿ ಸದಾ ಬಿಗಿ ಭದ್ರತೆ ಇರಲೇಬೇಕು. ಇಲ್ಲಿನ ಭದ್ರತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಪಾಯ ಕಟ್ಟಿಟ್ಟು ಬುತ್ತಿ. ಹೀಗಿದ್ರೂ ಕೂಡ ವಿಧಾನಸೌಧದಲ್ಲಿ ಈಗ ಎಲ್ಲವೂ ಮುಕ್ತ. ಯಾರು ಯಾವಾಗ ಬೇಕಾದರೂ ಯಾವುದೇ ಅಡೆತಡೆಗಳಿಲ್ಲದೆ ಹೋಗಬಹುದು, ಬರಬಹುದು. ವಿಧಾನಸೌಧದ ಮೊಗಸಾಲಿಯಲ್ಲಿ ಅಷ್ಟೇ ಅಲ್ಲ, ಸಚಿವರ ಚೇಂಬರ್ಗಳಿಗೂ ಅನಾಯಾಸವಾಗಿ ನುಗ್ಗಿ ಸುತ್ತಾಡಿಕೊಂಡು ಬರಬಹುದು. ಇದು ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಪ್ರೂವ್ ಆಗಿದೆ. ಇದು ವಿಧಾನಸೌಧ, ರಾಜ್ಯದ ಆಡಳಿತ ಕೇಂದ್ರ. ಸಿಎಂ ಮಂತ್ರಿಗಳೆಲ್ಲ ಇಲ್ಲೇ ಇರೋದ್ರಿಂದ ಸೆಕ್ಯೂರಿಟಿ ಬಿಗಿಯಾಗೇನೆ ಇರುತ್ತೆ. ಪಾಸ್ ಇಲ್ಲದೆ ಯಾರಿಗೂ ಪ್ರವೇಶ ಇಲ್ಲ. ರಕ್ಷಣೆ ಭದ್ರವಾಗಿರುತ್ತೆ. ಆದ್ರೆ ಆ ರಕ್ಷಣೆ ಎಲ್ಲಾ ಸಮಯದಲ್ಲೂ ಇರೋದಿಲ್ಲ ಅನ್ನೋದೇ ವಿಚಿತ್ರ ಮತ್ತು ಆತಂಕಕಾರಿ. ಸದ್ಯಕ್ಕೆ ದೊಡ್ಡ ಭಯೋತ್ಪಾದಕ ದಾಳಿ ಅಂತ ಯಾವುದೂ ಆಗಿಲ್ಲ. ಹಾಗಾದ್ರೆ ಸೆಕ್ಯೂರಿಟಿ ನಿಜಕ್ಕೂ ಟೈಟ್ ಆಗಿದೆಯಾ? ಭದ್ರತೆ ಹೇಗಿದೆ ನೋಡೇ ಬಿಡೋಣ ಅಂತ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಗಿಳಿತು. ವಿಧಾನಸೌಧದ ಹೆಬ್ಬಾಗಿಲಲ್ಲೇ ಸೆಕ್ಯೂರಿಟಿ ಇಲ್ಲ. ಇದು ವಿಧಾನಸೌಧದ ಪ್ರವೇಶ ದ್ವಾರ. ಇಲ್ಲಿ ಸದಾ ಪೊಲೀಸರಿರ್ತಾರೆ. ವಿಧಾನಸೌಧಕ್ಕೆ ಹೋಗೋವರೆಲ್ಲ ಇಲ್ಲಿಂದಾನೇ ಹೋಗಬೇಕು. ಆದ್ರೆ ನಮಗೆ ಇಲ್ಲಿ ಪ್ರವೇಶ ನಿರಾತಂಕವಾಗಿ ಆಯಿತು. ಯಾರೊಬ್ಬರೂ ನಮ್ಮನ್ನ ತಡೀಲಿಲ್ಲ. ಸಭಾಪತಿ ಕಚೇರಿಯಲ್ಲೂ ಹೇಳೋರಿಲ್ಲ, ಕೇಳೋರಿಲ್ಲ. ಶಂಕರಮೂರ್ತಿ ವಿಧಾನ ಪರಿಷತ್ನ ಸಭಾಪತಿ. ಆದ್ರೆ ಇವರ ಕಚೇರಿ ಒಳಗೆ ಹೋಗಿ ಬಂದ್ರು ಯಾರೂ ನಮ್ಮನ್ನ ತಡೀಲಿಲ್ಲ. ಎಲ್ಲಾ ನೋಡಿಕೊಂಡು ಹೊರಗೆ ಬರುವಾಗ ಒಬ್ಬ ಸಿಬ್ಬಂದಿ ಪ್ರತ್ಯಕ್ಷನಾದ ಅಷ್ಟೇ. ಮುಖ್ಯ ಸಚೇತಕ ಸಿದ್ದು ಸವದಿ ಕಚೇರಿಯಲ್ಲೂ ಯಾರೂ ಇಲ್ಲ. ಅಸೆಂಬ್ಲಿಯಲ್ಲೂ ಆರಾಮ್ ಓಡಾಟ. ಇದು ನಮ್ಮ ಸಚಿವರು, ಶಾಸಕರು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸೋ ಸ್ಥಳ. ಗೂಳಿಹಟ್ಟಿ ಶೇಖರ್ ಬಟ್ಟೆ ಹರಿದುಕೊಂಡಿದ್ದು, ಮೂವರು ಸಚಿವರು ನೀಲಿ ಚಿತ್ರ ನೋಡಿದ ಜಾಗವೂ ಇದೆ. ಇಲ್ಲಿ ಪ್ರವೇಶಿಸೋಕೆ ವಿಶೇಷ ನೀತಿ ನಿಯಮಗಳಿವೆ. ಆದ್ರೆ ಇಲ್ಲಿಯೂ ಕೂಡ ನಮ್ಮನ್ನ ಯಾರೂ ತಡೀಲಿಲ್ಲ. ಹೊರಗೆ ಬಂದಾಗ ಮಾತ್ರ ಏನ್ ಮಾಡ್ತಿದ್ರಿ ಅಂದ್ರು. ಮಿಸ್ ಆಗಿ ಬಂದ್ವು ಅಂತ ಹೇಳಿ ಬಂದ್ವಿ. ಅಂದ ಹಾಗೆ ಇದು ಸ್ಯಾಂಪಲ್ ಅಷ್ಟೇ. ವಿಧಾನಸೌಧದ ಒಳಗೆಲ್ಲ ಓಡಾಡಿದ್ರು ನಮ್ಮ ತಂಡವನ್ನ ಯಾರೂ ಪ್ರಶ್ನಿಸಲಿಲ್ಲ. ವಿಧಾನಸೌಧದ ಒಳಗೆ ನಾವು ಕೂಡ ಹೀಗೆ ಅತಿಕ್ರಮ ಪ್ರವೇಶಿಸೋದು ತಪ್ಪು ಅನ್ನೋದು ನಿಜ. ಆದ್ರೆ ರಕ್ಷಣೆ ಬಗ್ಗೆ ಇಷ್ಟೊಂದು ನೆಗ್ಲೆಕ್ಟ್ ಆಗ್ಬಿಟ್ರೆ ಹೇಗೆ? ಇನ್ನಾವುದಾದ್ರೂ ಉಗ್ರರ ದಾಳಿ ನಡೆಯೋವರೆಗೂ ಸುಮ್ಮನೆ ಇರಬೇಕಾ? ಆಗ ದಿಢೀರಂತ ಎಚ್ಚೆತ್ಕೊಂಡು ಕೂರೋ ಬದಲು ಪ್ರತಿದಿನ ರಕ್ಷಣೆ ಅಷ್ಟೇ ಬಿಗಿಯಾಗಿದ್ರೆ ಎಲ್ಲವೂ ಸೇಫ್ ಆಗಿರುತ್ತೆ ಅನ್ನೋ ಸತ್ಯ ವಿಧಾನಸೌಧದ ಕಾವಲು ಕಾಯೋ ಪೊಲೀಸರಿಗೆ ಮತ್ತು ಡಿಜಿ ಬಿದರಿ ಸಾಹೇಬರಿಗೆ ಅರ್ಥವಾಗಬೇಕು ಅಷ್ಟೇ. ವಿಧಾನಸೌಧಕ್ಕೆ ರಕ್ಷಣೆ ಇಲ್ಲ ಅಂದ್ರೆ ಇಡೀ ರಾಜ್ಯದ ರಕ್ಷಣೆ ಹೇಗೆ ಮಾಡೋದಕ್ಕಾಗುತ್ತೆ ಅಲ್ವಾ? ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.